ಸೇರಿದಂತೆ ಒಂದಾಗಿದೆ ಜೋಡಿಯು. ಒಂದೂರ್ನಲ್ಲಿ ರಾಜ ರಾಣಿ, ಒಂದೂರ್ನಲ್ಲಿ ರಾಜ ರಾಣಿ. ನಾನು ರಾಣಿ. ನನಗೆ ಅರಮನೆ ಕಿರೀಟ ಇಲ್ಲದೆ ಇದ್ರು ನಮ್ಮನೆಗೆ ನಾನೇ ರಾಣಿ. ಹಾಯ್ ಗಣಪ. ನಂಗೆ ಗಣಪ ಅಂದರೆ ತುಂಬ ಇಷ್ಟ. ನಾನು ಎಲ್ಲದನ್ನು ನನ್ನ ಗಣಪನ ಜೊತೆನೇ ಶೇರ್ ಮಾಡ್ಕೋತೀನಿ. ಈಸ್ ಮೈ ಬೆಸ್ಟ್ ಫ್ರೆಂಡ್. ಐ ಲವ್ ಯು. ಸೇವಕರಿಲ್ಲದ ಈ ಚಿಕ್ಕ ಅರಮನೆಗೆ ನಮ್ ಸೇವೆಗೆ ಅಂತ ಬಂದಿರೋಳೆ ನನ್ನ ಪ್ರೀತಿಯ ಬಡಿ. ಈ ಬಡಿಗೆ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ. ಈಗ ನಮ್ಮನೆಯವರೇ ಆಗ್ಬಿಟ್ಟಿದ್ದಾರೆ. ಇವರು ನನ್ನ ತಂದೆ. ನನ್ನ ತಂದೆ ಹೆಸರು ಸದಾನಂದ. ಇವರು ನನ್ನ ಕ್ಲೋಸ್ ಫ್ರೆಂಡ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಾನು ಯಾವತ್ತೂ ಅಮ್ಮನ ನೋಡೇ ಇಲ್ಲ. ಆದ್ರೆ ನಂಗೆ ಯಾವತ್ತೂ ಅಮ್ಮ ಇಲ್ಲ ಅಂತ ಅನಿಸ್ಲೇ ಇಲ್ಲ. ಅಪ್ಪನೇ ಆ ಕೊರತೆನೆಲ್ಲ ನೀಗ್ಸಿದ್ರು. ಪ್ರತಿ ಸಲನೂ ಅಪ್ಪನೇ ಸೋಲ್ತಾರೆ. ಆದ್ರೆ ಅದು ಅವ್ರ ಬಲಹೀನತೆ ಅಲ್ಲ. ನಾನು ಯಾವತ್ತೂ ಸೋಲ್ಬಾರ್ದು, ನಾನು ಸಂತೋಷವಾಗಿರ್ಬೇಕು ಅಂತ. ಐ ಲವ್ ಯು ಅಪ್ಪ. ಹುಟ್ಟ ಹಬ್ಬದ ಶುಭಾಶಯಗಳ ಮಗಳೇ. ಥ್ಯಾಂಕ್ಸ್ ಅಪ್ಪ. ನನ್ನ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ನಿನಗಿದ್ದೇ ಇರು. ಆದರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಬೇಕಾಗಿರೋದು ನಿನಗೆ ಇರು. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಎಲ್ಲ ಕಣ್ಣು. ಕರ್ನಾಟಕದ ಬಹುದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಲ್ಲಿ ಮುಂಚೂಣಿಯಲ್ಲಿರೋ ಇವರು ಗಂಡಸರೇ ತುಂಬಿರೋ ವೃತ್ತಿಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರೋ ಒಬ್ಬ ವಿಶೇಷ ಮಹಿಳೆ. ನೀವ್ ಇಷ್ಟು ಮುಂದುವರೋದಕ್ಕೆ ಹೇಗ್ ಸಾಧ್ಯ ಆಯ್ತು? ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಈ ಇಂಟರ್ವ್ಯೂ ಇರೋದು 10 ನಿಮಿಷ ಮಾತ್ರ. ನನಗೆ ನಿಮ್ಮ ಟೈಮು, ವ್ಯೂವರ್ಸ್ ಟೈಮು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೇನೆ. ನನ್ನ ಸಕ್ಸಸ್ಗೆ ಕಾರಣ ಟಿಪ್ಸ್. ಸಕ್ಸಸ್ಗೆ ಬೇಕಾಗಿರೋ 4 ಮುಖ್ಯ ಅಂಶಗಳು. ಟಿ ಫಾರ್ ಟೈಮ್ ಸೆನ್ಸ್, I for intelligence, P for positive attitude, S for self-confidence. ಅಮೇಜಿಂಗ್ ಮೇಡಮ್. ಈಗಿನ ಕಾಲದ ಯೂತ್ಗೆ ನಿಮ್ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ.
ಮಳೆ ಹೊಡೆಯೋ ತರ ಮಾತಾಡ್ತಿದ್ ನಮ್ ಕಾಕ ಯಾಕೋ ಸಪ್ಪಗಿದಾನಲ್ಲ. ಏಯ್ ಕಾಕ, ಜಾಸ್ತಿ ಬಿಲ್ಡಪ್ ಬೇಡ, ನೇರ ಆ ವಿಷಯಕ್ಕೆ ಬಂದ್ಬಿಡು. ನನ್ನ ಈ ಚಹಾ ಅಂಗಡಿ ನಡೆಯೋದಕ್ಕೆ ಮುಖ್ಯ ಕಾರಣ ನನ್ನ ಈ ಹಸು. 1 ವಾರದಿಂದ ಅದಕ್ಕೆ ಹುಷಾರಿಲ್ದೇನೆ ಹಾಲು ಕೊಟ್ಟಿಲ್ಲ. ನನ್ನ ಹೆಂಡತಿ ಸುಮ್ಲಿಲ್ಲಾರ್ದೆ ಅದು ಹುಷಾರಾದ್ರೆ ಆ ಹಸುನ ಮಾರಿ ಆ ದುಡ್ಡನ್ನ ತಿರುಪತಿ ಉಂಡಿಗೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡು ಕೂತವಳೆ. ಹಸು ತಕ್ಷಣ ಹುಷಾರಾಗೋಯ್ತು. ಈಗ ಆ ದುಡ್ಡನ್ನ ತಿರುಪತಿ ಉಂಡಿಗೆ ಹಾಕದೆ ಹೋದ್ರೆ ಆ ದೇವ್ರು ಶಾಪ ಕೊಡಲ್ವಾ ಅಂತ ಉಪವಾಸ ಕುಂತವಳೆ. ನಿನ್ನ ಹೆಂಡತಿ ಅರಕೆನೂ ತೀರ್ಬೇಕು, ನಿನ್ನ ಹಸನೂ ಉಳಿಬೇಕು, ಅಷ್ಟೇ ತಾನೇ? ಅದ್ ಹೇಗೆ ಅಂದ್ರೆ ನಮ್ ಹೀರೋ ಎಂಟ್ರಿ ಆದ್ಮೇಲೆ ಗೊತ್ತಾಗುತ್ತೆ. ಹಲೋ ಅಂಕಲ್, ಎಲ್ಲಿ? ನಮ್ಮ ಅಪ್ಪಂಗೆ ಇವತ್ತು ಹುಡ್ಗಿನ್ ತೋರಿಸ್ತೀನಿ ಅಂದ್ರಿ, ಪತ್ತೆನೇ ಇಲ್ಲ. ಅಯ್ಯೋ ಹೇಳಿದ್ನಲ್ಲಮ್ಮ, ಹುಡುಗಿ ಜೂನಿಯರ್ ಆರ್ಟಿಸ್ಟ್ ಅಂತ. ಯಾವ್ದೋ ಶೂಟಿಂಗ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ. ನಿನ್ನೆ ಬೆಳಗ್ಗೆ ಹೋಗಿದ್ದು, ಕಾಸ್ಟ್ಯೂಮ್ ಹಾಕಿ ದೇವತೆ ತರ ನಿಲ್ಸ್ಬಿಟ್ಟಿದ್ದಾರೆ. ಪಾಪ, ಯಾವ ದೇವತೆ ಪಾತ್ರ? ಕನ್ನಡ ತಾಯಿ ಭುವನೇಶ್ವರಿ ಪಾತ್ರ. ಭುವನೇಶ್ವರಿ ಪಾತ್ರನಾ? ಅಂಕಲ್, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀರಾ? ಅವ್ರ ಶೂಟಿಂಗ್ ಮುಗಿತಿದ್ದಾಗೆ ಅದೇ ಕಾಸ್ಟ್ಯೂಮ್ ಅಲ್ಲೇ ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಡ್ತೀರಾ? ನೀವ್ ಒಳಗಡೆ ಬರದ್ ಬೇಡ, ಅವ್ರು ಮಾತ್ರ ಒಳಗಡೆ ಬರ್ಲಿ, ಓಕೆನಾ? ಅದೆಂಗಮ್ಮ ಆ ಕಾಸ್ಟ್ಯೂಮ್ ನಲ್ಲಿ? ಪ್ಲೀಸ್, ಅದೆಲ್ಲ ನೀವು ನೋಡ್ಕೊಳ್ಳಿ. ಕಾಸ್ಟ್ಯೂಮ್ ಚಾರ್ಜ್ ಬೇಕಿದ್ರೆ ನಾನ್ ಕೊಡ್ತೀನಿ. ಅವ್ರನ್ನ ಆದಷ್ಟು ಬೇಗ ಮನೆ ಕಳ್ಸಿ. ನಿಮ್ಮದು ಎನ್ನದು ತಮಾಷೆ ಮಾಡುವುದಕ್ಕೆ ಬೇರೆ ಜನ ಸಿಗಲಿಲ್ವೋ? ರಾಜ ಆಗ ಬರ್ತಾನೆ ಈಗ ಬರ್ತಾನೆ ಅಂತ ಬಿಲ್ಡಪ್ ಕೊಡುವುದೇ ಆಗೋಯ್ತು. ರಾಜ ಬರಲಿಲ್ಲ, ನನ್ನ ಹಸು ವ್ಯಾಪಾರ ನಡೀಲಿಲ್ವೋ? ಕಾಕ, ನಮ್ ರಾಜ ಟೈಮ್ ಅನ್ನೋ ಚಕ್ರನ ದತ್ತಕ್ ತಗೊಂಡಿರೋ ಗೀತಾಂಜಲಿ ಮೇಡಮ್ ಸೋದರಳಿಯ ಅಂದ್ಮೇಲೆ ಟೈಮ್ ಕೀಪ್ ಅಪ್ ಮಾಡದೆ ಇರ್ತಾನ? ನಿನ್ ಟೈಮ್ ಕೆಡೋದ್ರೊಳಗಡೆ ಅವನು ಬಂದೇ ಬರ್ತಾನೆ. ಏನ್ ಗುರು, ಸೂಟು ಬೋಟು ಹಾಕೊಂಡು ತಿರ್ಗೋಣ, ನೀವು ಪಕ್ಕ ದೇಶ ಸ್ಥಳದಲ್ಲಿ ಎಂಟ್ರಿ ಕೊಟ್ಟಿದೀಯಾ? ನಾನು ಯಾರು? ರಾಜ. ನನ್ನ ನಂಬಿರೋ ಪ್ರಜೆಗಳಿಗೆ ಕಷ್ಟ ಬಂದಾಗ ಪರಿಹಾರ ಮಾಡಕ್ಕೆ ಸಿಚುವೇಶನ್ ತಕ್ಕಂಗ ಮಾರ್ವೇಷ ಹಾಕಿ ರಾಜ ಪರ್ಯಟನೆ ಮಾಡ್ಬೇಕಾಗುತ್ತೆ. ಅಷ್ಟೇ ಯಾಕೆ ಸಿಚುವೇಶನ್ ಡಿಮಾಂಡ್ ಮಾಡ್ತು ಅಂತ ಅರ್ಜುನನೇ ಬ್ರಾಂಡ್ ವೇಷ ಹಾಕಿರ್ಲಿಲ್ವಾ? ನಿನ್ನ ಮಾತಿನಲ್ಲಿ ಮೀರ್ಸೋಕ್ ಆಗೋದಿಲ್ಲ ಅನ್ನೋದು ಗೊತ್ತೇ ಇದೆ. ಇವಾಗ ನಮ್ ಕಾಕನ್ ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರ ಹೇಳು. ಕಾಕ, ನಿನ್ ಸಮಸ್ಯೆ ಪರಿಹಾರಕ್ಕೆ ಒಂದ್ ಬೆಕ್ ಸಾಕು. ಎಂತದು ಬೆಕ್ಕ? ಅಂಬಾನು ನೀನು ಹಸು ಪಕ್ಕ, ಮಿಯಾವನು ಒಂದ್ ಬೆಕ್ ತಂದ್ ಕಟ್ಟು. ಕನ್ಫ್ಯೂಸ್ ಆಗ್ಬೇಡ ಸಿದ್ದಪ್ಪ, ಯೋಚನೆ ಮಾಡಿ ನೀನ್ ಗೂಡೆ ಸಿರೋಗೋ ಮುಂಚೆ ಸೇಲ್ ಡೀಲ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕಟ್ಟಿರೋ ಕಾಕನಸಿಗೆ ಎಳೆ ಹಲ್ಲು ಆಯ್ಸ್ ಗಟ್ಟಿ, ತರಗೆಲ್ ತಂದು ಹಾಕಿದ್ರು ತಿಂದರಗಿಸ್ಕೊಳ್ಳುತ್ತೆ. ದಿನಕ್ಕೆ 20 ಲೀಟರ್ ಹಾಲು ಕೊಡುತ್ತೆ. ಇಂಥ ದೇಸಿ ಹಸುಗೆ ನಾ ಕಟ್ಟಿರೋ ಬೆಲೆ ಕೇವಲ 10 ರೂಪಾಯಿ. ಎನ್ನ ಭಗವಾನಿಯೋ, ಯಾಕೋ ನಮ್ ರಾಜನ್ ಕೊಟ್ಟಿರೋ ಬಿಲ್ಡಪ್ ವೇಸ್ಟ್ ಆಗೋ ತರ ಇದೆಯಲ್ಲ. ನಮ್ ಹೀರೋ ಸೀನ್ ನಲ್ಲಿ ಏನಾದ್ರು ಒಂದು ಟ್ವಿಸ್ಟ್ ಇಟ್ಟಿರ್ತಾನೆ. ವೇಟ್ ಅಂಡ್ ವಾಚ್. ನೀವೆಲ್ಲ ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಅನ್ನೋ ಆಫರ್ ಕೇಳಿರ್ತೀರಾ, ಆದ್ರೆ ನನ್ನ ಆಫರ್ ಫುಲ್ ಡಿಫ್ರೆಂಟು. ಒಂದ್ ತಗೊಂಡ್ರೆ ಇನ್ನೊಂದ್ ತಗೊಳ್ಳೇಬೇಕು. ಎಸ್, ಅಷ್ಟ್ ಬೆಲೆಗೆ ಸಿಕ್ತಿರೋ ಈ ಹಸು ನಿಮ್ದಾಗಬೇಕು ಅಂದ್ರೆ ಅದ್ರ ಜೊತೆಗೆ ಈ ಬೆಕ್ನು ಕೊಂಡ್ಕೊಳ್ಳೇಬೇಕು. ಏ ಬುಡುಗರು, ಹಾಲು ಕೊಡೋ ಹಸುಗೆ 10 ರೂಪಾಯಿ ರೇಟ್ ಇರುವಾಗ ಇನ್ನು ಹಾಲು ಕುಡಿಯೋ ಬೆಕ್ಕಿಗೆ ಇನ್ಯಾವ ರೇಟ್ ಇರುತ್ತೆ? ನಾನೇ ವ್ಯಾಪಾರ ಮಾಡ್ಕೋತೀನಿ. ಜಾಸ್ತಿ ಅಂದ್ರೆ 1 ರೂಪಾಯಿ ಇರ್ಬೋದ? ಅದು ಅಲ್ಲೇ ಇರೋದು ಟ್ವಿಸ್ಟು. ಹಾಕು ಟವಲ್ನ, ಮಾಡೇ ಬಿಡ ವ್ಯಾಪಾರ. 10,000ನಾ? 10 ರೂಪಾಯಿ ಈ ಹಸು ನಿಮಗ್ ಬೇಕು ಅಂತಾದ್ರೆ 10,000 ಕೊಟ್ಟು ಈ ಬೆಕ್ನ ಕೊಂಡ್ಕೊಳ್ಳೇಬೇಕು. ಓಕೆ ಓಕೆ, 10 ರೂಪಾಯಿ ಹಸುಗೆ, 10,000 ರೂಪಾಯಿ ಬೆಕ್ಕಿಗೆ. ಈ 10 ರೂಪಾಯಿ ಹಸು ಮಾರಿದ್ದು. ಇದನ್ನ ತಿಮ್ಮಪ್ಪನ ಹುಂಡಿಗಾಕಿ ನಿನ್ ಹೆಂಡತಿ ಹರಕೆ ತೀರ್ಸು. ಇದು ಬೆಕ್ ಮಾರಿದ ದುಡ್ಡು. ಇದರಲ್ಲಿ ಹೊಸ ಹಸು ತಗೋ. ಈ ಅಂಗಡಿನ ಮತ್ತೆ ಚಾಲು ಮಾಡು. ಎನ್ನ ಗುರುವಾಯ ಕಾಪಾಡಿಯೋ. ನೋಡಮ್ಮ, ಇದೇ ಮನೆ. ಒಳಗಡೆ ಹೋಗು. ಒಬ್ಬ ವ್ಯಕ್ತಿ ಇರ್ತಾರೆ, ಸದಾನಂದ ಅಂತ. ಅಚ್ಚ ಕನ್ನಡದಲ್ಲಿ ಮಾತಾಡಿದ್ರೆ ಮಾತ್ರ ನನಗೆ ಈ ಮದುವೆ. ಇದು ಕೊನೆ ಗಂಡು ನಾನು ನಿಂಗೆ ತೋರಿಸಿರೋದು. ಇದೇನಾದ್ರೂ ಕುದಿರ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿಂಗೆ ಮದುವೆ ಆಗಲ್ಲ, ಗೊತ್ತಾಯ್ತಾ?
ಸ್ವಾಮಿ ಸ್ವಾಮಿ ಮಹಾಸ್ವಾಮಿ ತಾಯಿ ಭುವನೇಶ್ವರಿ, ರಾಜ್ಯೋತ್ಸವ ಇರುವುದು ನಾಳೆ, ಇಂದೇ ದರ್ಶನ ಕೊಟ್ಟೇ ಇಲ್ಲ. ಆಹಾ, ಜೈ ಓ, ಅಲ್ಲಿರುವೆ ತಾಯಿ. ಜೈ ಭುವನೇಶ್ವರಿ. ರಾಮ 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 ರಾಮ. ಏಕೆ ತಾಯಿ, ಏಕೆ ಈ ಭಕ್ತನ ಮೇಲೆ ಕುಪಿತಗೊಂಡಿಯಾ? ಇಲ್ಲ, ನಾನ್ ನಿಮ್ ಕಾಲಕ್ಕೆ ಬೀಳ್ಬೇಕು. ಶಾಂತಂ ಪಾಪಂ ಶಾಂತಂ ಪಾಪಂ. ತಾಯಿ ಮಗನ ಕಾಲಿಗೆ ಬೀಳುವುದುಂಟೆ, ಮಗ ತಾಯಿ ಕಾಲಿಗೆ ಬೀಳಬೇಕು. ನೀವು ನನಗೆ ದಯ ತೋರಬೇಕು. ಇಲ್ಲ ಇಲ್ಲ, ನಾನ್ ನಿಮ್ ಕಾಲಕ್ಕೆ ಅಯ್ಯೋ, ಬೀಳ್ಬೇಕು. ಹಾಗೆನ್ನ ಇಲ್ಲ 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 ಇಲ್ಲ, ದಯವಿಟ್ಟು ಹಾಗನ್ನಬೇಡಿ ತಾಯಿ. ಸ್ವಾಮಿ, ನನ್ನನ್ನ ರಾಣಿ ಬರೋದಕ್ ಹೇಳಿದ್ಲು. ಅದು ಓಹೋ, ನೀವು ರಾಣಿ ಫ್ರೆಂಡ? ಅದು ಸರಿ, ಇದೇನು ವೇಷ? ನಾನೊಬ್ಳು ಕಲಾವಿದೆ, ಒಂದ್ ಶೂಟಿಂಗ್ಗೋಸ್ಕರ. ಓ, ಆಗೋ ವಿಷಯ ಸರಿ ಹೋಯ್ತು. ನಾನ್ ನಿದ್ದೆ ಮಂಪ್ರಲ್ಲಿ ಸಾಕ್ಷಾತ್ ಭುವನೇಶ್ವರಿನೇ ಬಂದ್ಲೋ ಅಂತ ತಿಳ್ಕೊಂಡೆ. ನಾನ್ ಚೆನ್ನಾಗ್ ಕಾಣಿಸ್ತಿದ್ದೀನ ಈ ವೇಷದಲ್ಲಿ? ಅದ್ಭುತ ಅದ್ಭುತ. ನೀವೇನು ಕೇಳ್ತಾನೆ ಇಲ್ಲ, ಏನಾದ್ರೂ ಕೇಳಿ. ನಾನೇನ್ ಕೇಳ್ಬೇಕು? ನನ್ ನಡಕ್ ತೋರಿಸ್ಲಾ? ಯಾಕಮ್ಮ, ಇದುವರೆಗೂ ಮನೆ ತುಂಬಾ ಓಡ್ಸಾಡ್ ತೋರ್ಸದಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಅದನ್ನ ನೀವ್ ಗಮನಿಸಿದ್ರೋ ಇಲ್ವೋ? ಪದ್ಧತಿ ಪ್ರಕಾರ ನಾನ್ ನಡುಕ್ ತೋರಿಸ್ಬೇಕು. ನಾನ್ ನಡುಕ್ ತೋರಿಸ್ತೀನಿ, ನೀವ್ ನೋಡಿ. ಯಾರಪ್ಪ ಈ ಹೆಣ್ಣು ವಿಚಿತ್ರವಾಗಿ ಆಡ್ತಿದೆ? ಮೇಡಮ್, ನೀವು ತುಂಬಾ ಚೆನ್ನಾಗಿ ನಡೀತೀರಾ. ಬನ್ನಿ ಬನ್ನಿ ಬನ್ನಿ. ಏನ್ ತಗೋತೀರಾ? ಕಾಫಿ ಟೀ ಏನಾದ್ರು ತಗೋತೀರಾ? ಅಯ್ಯಯ್ಯೋ, ಪದ್ಧತಿ ಪ್ರಕಾರ ನಾನೇ ಕಾಫಿ ಮಾಡ್ಕೊಂಡ್ ಬರ್ಬೇಕು. ಅಡ್ಗೆ ಮನೆ ಎಲ್ಲಿದೆ ತೋರ್ಸಿ, ನಾನೇ ಮಾಡ್ಕೊಂಡ್ ಬರ್ತೀನಿ. ಇದ್ರಲ್ಲೇನಿದೆ ಪದ್ಧತಿ? ನಾನೇ ಮಾಡ್ಕೊಂಡ್ ಬರ್ತೀನಿ ತಾಳೆ. ಇಲ್ಲ ಇಲ್ಲ, ನೀವು ಕುತ್ಕೊಳ್ಳಿ. ಅಡ್ಗೆ ಮನೆ ತಗೊಳ್ಳಿ. ನಿಮ್ಗೆ? ಇಲ್ಲ ಇಲ್ಲ, ನೀವು ಕುಡೀರಿ. ಇಲ್ಲ, ನೀವು ಕುಡೀರಿ. ಇಲ್ಲ, ಮೊದ್ಲು ನೀವು ಕುಡ್ದು ಹೇಗಿದೆ ಅಂತ ಹೇಳಿ. ಓಹ್, ಪದ್ಧತಿ ಪದ್ಧತಿ. ಆಹಾ, ಅದ್ಭುತ, ಬಹಳ ರುಚಿಯಾಗಿದೆ. ಕುಡಿತಿದ್ರೆ ಇನ್ನು ಕುಡಿತಾನೆ ಇರ್ಬೇಕು ಅನ್ಸುತ್ತೆ. ಬರೀ ಕಾಫಿ ಅಷ್ಟೇ ಅಲ್ಲ, ಎಲ್ಲಾ ಅಡ್ಗೆನೂ ಇಷ್ಟೇ ಚೆನ್ನಾಗಿ ಮಾಡ್ತೀನಿ. ಒಳ್ಳೇದು ಒಳ್ಳೇದು. ನನ್ಗೆ ಹಾಡು ಹೇಳಕ್ ಬರುತ್ತೆ, ಹೇಳ್ತೀರಾ? ಹಾಡ? ಈಗ ಯಾಕೆ? ಅದು ಪದ್ಧತಿ ಪದ್ಧತಿ. ಹಾಡಿ ಹಾಡಿ. ಕನ್ನಡಮ್ಮನ ದೇವಾಲಯ ಕಂಡೇ ಆಕೆಯ ಕಣ್ಣಿನಲ್ಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೇ ಆಕೆಯ ಕಣ್ಗಳಲ್ಲಿ. ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ.
ನಾಳೆ ರಾಜ್ಯೋತ್ಸವ ಇಟ್ಕೊಂಡು ಇವತ್ತೇ ಈ ಹಾಡನ್ನ ನನ್ನಿಂದ ಹಾಡಿಸ್ಬಿಟ್ರಿ. ನಿಮ್ಮನ್ನು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು. ಹಾಗಾದ್ರೆ ನಾನ್ ನಿಮ್ಗೆ ಓಕೆನಾ? ಓಕೆನಾ? ನಾನ್ ಯಾಕೆ ಓಕೆ ಮಾಡ್ಬೇಕು? ನೀವ್ ನನ್ ಮದ್ವೆ ಆಗೋರು, ನೀವ್ ತಾನೇ ಓಕೆ ಮಾಡ್ಬೇಕು. ಏನ ಮದ್ವೆನಾ? ಏನ ಕನ್ನಡಾಂಬೆ ಭುವನೇಶ್ವರಿ ವೇಷದಲ್ಲಿ ಬಂದಿದ್ಯಾ ಅಂತ ಇದುವರೆಗೂ ಗೌರವಿಸ್ತಾ ಅಷ್ಟೇ. ಇಲ್ಲ ಅಂದಿದ್ರೆ ನಿನ್ನ ಅಣೆ ಅಣೆ ಏನಪ್ಪ ಇದು ಇಷ್ಟು ಕೆಟ್ಟ ವಾಸನೆ? ಈಗಲಾದ್ರೂ ಗೊತ್ತಾಯ್ತಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟು ಕುಡಿತಾರೆ ಅಂತ. ಅಪ್ಪ ಇವತ್ ನಾನು ಹುಟ್ಟಿದ ದಿನ, ಇವತ್ತು ಇದೆಲ್ಲ ಬೇಕಾ? ನೀನ್ ಮರ್ತ್ಬಿಟ್ಟೆ ಅಂತ ಕಾಣುತ್ತೆ. ನೀನ್ ಹುಟ್ಟಿದ ದಿವ್ಸನೇ ಅಲ್ವಮ್ಮ ನಿಮ್ಮಮ್ಮ ನನ್ನ ಪಾಲಕ್ ಸತ್ತೋಗಿತ್ತು. ಇದೇನು ಅಷ್ಟೇ ಅಷ್ಟು ಹಾಕಿದ್ಯಾ? ಇನ್ನೊಂದು 60 ಹಾಕು. ಇದು ಕೇವಲ 30 ಇದೆ. ಇದು ನಿನ್ ಹುಡ್ದಬ್ಬಕ್ಕಾಯ್ತು. ದುಃಖ ಮದಿಕ್ಕೆ ಇನ್ನೂ ಬೇಕು. ಅಪ್ಪ ಅಮ್ಮ ಹೋಗಿದ್ ದುಃಖ, ನಾನ್ ಹುಟ್ಟಿದ ಖುಷಿ, ಇದೆರಡನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ ದುಃಖ ಮರ್ಸಕ್ ಇಷ್ಟು ಸಾಕು. ನನ್ನ ದುಃಖ ಮರೆಯಕ್ಕೆ ಇಷ್ಟ ಸಾಕಾಗಲ್ಲ ಕಣೋ. ಅಪ್ಪ ನಿಮಗ್ ಕುಡಿಯಕ್ಕೊಂದ್ ನೆಪ ಅಷ್ಟೇ. ಹೌದು, ಮನೆ ಯಾಕೆ ಸೈಲೆಂಟ್ ಆಗಿದೆ? ನಮ್ ಬಡಿಯಲ್ಲಿ ಏನು ಸೈಡ್ ಡಿಶ್ ಮಾಡ್ಕೊಡ್ಲಿಲ್ವಾ? ನಿನಗ್ ಗೊತ್ತಿಲ್ವಾ? ಇವತ್ತು ಇಂಡಿಯಾ ಮ್ಯಾಚು. ಆ ಮುದುಕಿ ಟಿವಿ ಮುಂದೆ ಟಿಕಾಣೆ ಹೊಡ್ಕೊಂಡು ಕೂತಿರ್ತಾಳೆ. ಮಾಡ್ತೀನಿ ತಡೀರಿ ಅವರಿಗೆ. ಬಡಿ ಹೇ ಬಡ್ಡಿ, ಹೇ ಬಡಿ, ಆಡ್ತಿರೋದ್ ನೀನಾ ಅವ್ರ? ಗ್ಲೌಸು ಪ್ಯಾಡು ಬ್ಯಾಟು ಹಿಡ್ಕೊಂಡು ನೀನೇ ನೆಕ್ಸ್ಟ್ ಬ್ಯಾಟಿಂಗಿಗೆ ಹೋಗೋ ತರ ಆಡ್ತಿದ್ಯಾ? ಫಸ್ಟ್ ಎದ್ದೋಗಿ ಏನಾದ್ರು ಸ್ನಾಕ್ಸ್ ರೆಡಿ ಮಾಡು. ನಾನು ನನ್ನ ಲಕ್ಕಿ ಜಾಗದಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀನಿ. ಸ್ವಲ್ಪ ಅಲ್ಲಾಡಿದ್ರು ವಾಸ್ತು ಚೇಂಜ್ ಆಗಿ ಮ್ಯಾಚ್ ಸೋತೋಗುತ್ತೆ. ಡೋಂಟ್ ಡಿಸ್ಟರ್ಬ್ ಮೀ. ಗೋ 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 ಗೋಯಾ. ಏಯ್ ಬಡಿ, ತುಂಬಾ ಓವರ್ ಆಯ್ತು ನಿಂದು. ಬಡ್ಡಿಗೆ ಯಾವಾಗ ನೋಡಿದ್ರು ಕ್ರಿಕೆಟ್ 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 24 ಗಂಟೆನೂ ಕ್ರಿಕೆಟ್ ನೋಡ್ತಾ ಕುತ್ಕೊಂಡಿರ್ತೀಯ. ನನ್ಗೂ ಅಪ್ಪಂಗೂ ಏನು ಮಾಡಾಕಲ್ಲ ನೀನು. ಕೆಲ್ಸ ಮಾಡದೇ ಇದ್ರು ಕೆಲ್ಸಕ್ ಬರ್ದಿರೋ ಮಾತಿಗೇನ್ ಕಮ್ಮಿ ಇಲ್ಲ. ಯಾವಾಗ ನೋಡಿದ್ರು ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ನಿನ್ನನ್ ಕೆಲ್ಸಕ್ಕೆ ಇಟ್ಕೊಂಡು ನಾವೇ ಎಲ್ಲ ಮಾಡಿ ತಿನ್ನೋಂಗಾಗಿದೆ. ಹೌದು, ಮತ್ತೆ ಕೆಲ್ಸಕ್ಕೆ ಅಂತ ಬಂದೋಳ್ನ ನಮ್ಮನೆ ಸದಸ್ಯ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಅಲ್ಲಿ ಸೇರಿಸ್ಬಿಟ್ವಿ. ಆಮೇಲೆ ನನಗ ಅಜ್ಜಿ, ನಮ್ಮಪ್ಪಂಗೆ ಅಮ್ಮ ಅಂತ ಎಲ್ಲರ ಹತ್ರ ಹೇಳ್ಕೊಳ್ತಾ ಇದ್ದೀರಾ. ಈಗ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳಕ್ ಆಗದಿಲ್ವಾ? ಅದೇ ನಾವ್ ಮಾಡಿದ ತಪ್ಪು. ಪಾಪ ಮುದ್ಕಿ ಅಂತ ಸಲ್ಗೆ ಕೊಟ್ರೆ ನಿನ್ ತಲೆ ಮೇಲೆ ಹತ್ ಕುತ್ಕೋತೀಯಾ? ನನಗೂ ಒಂದು ಆಮ್ಲೆಟ್ ಮಾಡ್ಕೊಂಡ್ ಬಾ. ಮಾಡ್ಕೊಡ್ತೀನಿ. ನೀನ್ ಕ್ರಿಕೆಟ್ ನೋಡ್ತಾ ಕೂತಿರು. ಅದ್ಭುತ ಕಣೋ. ನನ್ಗೆ ಯಾವಾಗ ಏನ್ ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ ಕಣೋ. ನಿನ್ನ ಹುಟ್ಟದ ಹಬ್ಬದ ಸಂತೋಷದ ಸಂದರ್ಭದಲ್ಲಿ ನಿನಗೇನ್ ಬೇಕು ಕೇಳೋ, ಕೊಡ್ತೀನಿ. ಅಮ್ಮ ಬೇಕು. ನನಗೆ ಅಮ್ಮ ಬೇಕು. ಇನ್ಕಂಪ್ಲೀಟ್ ಆಗಿರೋ ಈ ಫ್ಯಾಮಿಲಿ ಕಂಪ್ಲೀಟ್ ಆಗ್ಬೇಕು. ಖಾಲಿ ಆಗಿರೋ ಈ ಜಾಗ ತುಂಬಕ್ಕೆ ಅಮ್ಮ ಬೇಕು. ಅಸಾಧ್ಯವಾಗಿರೋದನ್ನ ಕೇಳ್ತಿದ್ದೆಲ್ಲ ಮಗನೇ, ನಾನು ಹೇಗೋ ಕೊಡ್ಲಿ? ಅಪ್ಪ, ನಾನು ಇಲ್ದೇ ಇರೋರ್ನ ಕೇಳ್ತಾ ಇಲ್ಲ, ಇರೋರ್ನ ಕೇಳ್ತಾ ಇದ್ದೀನಿ. ನನ್ನ ಕೈಲಿ ಆಗದೆ ಇರೋದನ್ನೇ ಕೇಳ್ತಿದ್ಯಾ ಮಗಳೇ? ದಯವಿಟ್ಟು ಇದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳು, ಕೊಡ್ತೀನಿ. ಇಲ್ಲಪ್ಪ, ನಾನು
ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ನಿಮ್ಮನ್ನ ನೋಡ್ಕೊಳಕ್ ಯಾರಾದ್ರೂ ಒಬ್ರು ಬೇಕೇ ಬೇಕಲ್ವಾ? ಪ್ಲೀಸ್ ಅಪ್ಪ, ಮದ್ವೆಗೆ ಒಪ್ಕೊಳ್ಳಿ. ನಾನೇ ಮುಂದೆ ನಿಂತು ನನಗೆಂತ ಅಮ್ಮ ಬೇಕೋ ಅಂತ ಅಮ್ಮನ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಲೋ, ಬರೋಳು ಯಾವತ್ತಿದ್ರು ಚಿಕ್ಕಮ್ಮ ಆಗ್ತಾಳೆ ಹೊರತು ಅಮ್ಮ ಆಗಲ್ಲ ಕಣೋ. ಅಪ್ಪ, ನಾನು ಚಿಕ್ಕಮ್ಮನ ಅಮ್ಮನಾಗಿ ಮಾಡ್ಕೋತೀನಿ. ಮೊದ್ಲು ಅಪ್ಪನ್ ಮದ್ವೆ ಮಾಡ್ಸೋ ಯೋಚನೆ ಬಿಟ್ಟು ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡೋ. ಅಲ್ಲೋ, ನಿಮ್ ಎಕ್ಸ್ಟ್ರಾ ಕಮೆಂಟ್ಸ್ ಇಲ್ಲಿ ಯಾರು ಕೇಳಿಲ್ಲ. ಸುಮ್ನೆ ಕುತ್ಕೊಂಡು ಟಿವಿ ನೋಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಗೂ ಗಂಡು ಹುಡುಕ್ ಬಿಡ್ತೀನಿ. ಹುಡುಕಿದ್ರು ಹುಡುಕ್ತೀಯ. ಅಪ್ಪ, ನನ್ನ ಬರ್ತಡೇ ಗಿಫ್ಟ್ ಅಮ್ಮ ಬೇಕು. ಒಂದ್ ಹೆಣ್ಣಿಗೆ ಇಷ್ಟೊಂದು ಹಠ ಒಳ್ಳೇದಲ್ಲ. ನಾನು ಬರೋದಕ್ಕೆ 5 ನಿಮಿಷ ಲೇಟ್ ಆಗಿದ್ದಕ್ಕೆ ಡ್ರೈವರ್ ಕೈಲಿ ತಾಳಿ ಕಟ್ಸ್ಕೊಂಡಿದ್ಯಾ? ಇದ್ರ ಪರಿಣಾಮ ನೀನು ಅನುಭವಿಸ್ತೀಯಾ? ನೋಡ್ತಾ ಇರು. ತಲೆ ನೋವ್ತಾ ಇದೆ ಅಂತ ಟ್ರೈನ್ ಚಕ್ರಕ್ಕೆ ತಲೆ ಕೊಟ್ಟಂಗಾಯ್ತು ಈ ಕತೆ. ಹಿಂದೆ ಮುಂದೆ ಯಾರು ಅನ್ನೋದೇ ಗೊತ್ತಿಲ್ಲ, ಈ ಡ್ರೈವರ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟು. ಕುಂಡ್ಲಿ ಒಂದ್ಸಿ ಮಾಡೋ ಮದುವೆನೇ ಉಳಿಯಲ್ಲ, ಇನ್ನು ಈ ಮದುವೆ ಉಳಿತದ? ಸದಾ ಕೆಲವೊಮ್ಮೆ ಕೆಲವು ನೆನಪುಗಳನ್ನ ಮರೆಯಕ್ಕಾಗುತ್ತೆ. ರಾಣಿಗೂ ಅಮ್ಮ ನೆನಪಾಗ್ತಾ ಇದೆ. ಅದು ಅವಳಿಗೋಸ್ಕರ ಅಲ್ಲ, ನಿನ್ನೆ ಪ್ರೀತಿಯಿಂದ. ಎಲ್ಲಿ ನೀನು ಒಬ್ಬಂಟಿಯಾಗ್ಬಿಡ್ತೀಯೋ ಅಂತ. ರಾಮಣ್ಣ, ಅರ್ಚಕ್ರೆ, ನನ್ನ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿಸಿ. ರೇವತಿ ನಕ್ಷತ್ರ. ಗೊತ್ತಮ್ಮ, ರೇವತಿ ನಕ್ಷತ್ರ, ಮೀನ್ ರಾಶಿ, ಶಿವಾನಿ ನಾಮ. ಆಗಾಗ ಬಂದು ಅರ್ಚನೆ ಮಾಡಿಸ್ತಾ ಇರ್ತೀರಲ್ಲ.